ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ಮಡೇನೂರು ಮನು ಅವರಿಗೆ ಸಂಕಷ್ಟ ಎದುರಾಗಿದೆ. ಒಂದೆಡೆ ಅವರ ಸಿನಿಮಾ ಯಾವುದು ಕುಲದಲ್ಲಿ ಕೀಳಿ ಯಾವುದೋ ಇವತ್ತು ಬಿಡುಗಡೆ ಆಗಿದೆ, ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಮತ್ತೊಂದೆಡೆ ಅತ್ಯಾಚಾರದ ಕೇಸ್ನಲ್ಲಿ ಅವರು ಪೊಲೀಸರಿಂದ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಮಡೇನೂರು ಮನು ಭಾರಿ ಉತ್ಸಾಹದಲ್ಲಿ ಇದ್ರು. ಕುಲದಲ್ಲಿ ಕೀಳಿ ಯಾವುದೋ ಸಿನಿಮಾ ಮಾಡಿದ್ದಾರೆ. ಅದರ ಬಿಡುಗಡೆಗೆ ಸಾಕಷ್ಟು ತಯಾರಿ ಕೂಡ ಮಾಡ್ಕೊಂಡಿದ್ರು. ಹಲವು ಊರುಗಳಿಗೆ ತೆರಳಿ ಅಲ್ಲೂ ಕೂಡ ಪ್ರಮೋಷನ್ ಅನ್ನ ಕೂಡ ಅವರು ಮಾಡಿದ್ರು. ಆದ್ರೆ ಇನ್ನೇನು ಸಿನಿಮಾ ಬಿಡುಗಡೆ ಆಗಬೇಕು ಅನ್ನುವಾಗ ಮಡೇನೂರು ಮನು ಮೇಲೆ ಅತ್ಯಾಚಾರದ ಆರೋಪ ಕೇಳಿ ಬಂದಿತ್ತು. ಇದರ ನಡುವೆ ಇವತ್ತು ಕುಲದಲ್ಲಿ ಕೀಳಿ ಯಾವುದೋ ಸಿನಿಮಾ ರಿಲೀಸ್ ಆಗಿದೆ. ಭರ್ಜರಿ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ. ಕಿರುತೆರೆ ನಟ ಮಡೇನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ ಸಂಬಂಧ ರಾತ್ರಿ ಇಡೀ ಮನುವಿನ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ತೀವ್ರ ವಿಚಾರಣೆ ಕೂಡ ಆಗಿದೆ. ಸಂತ್ರಸ್ತೆ ಏನು ಆರೋಪವನ್ನ ಮಾಡಿದ್ರು ಅಂದ್ರೆ ಒಂದಷ್ಟು ಖಾಸಗಿ ವಿಡಿಯೋದ ಬಗ್ಗೆ ತನಿಖೆಯನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಡ್ರಿಂಕ್ಸ್ ಮಾಡಿಸಿ ಪ್ರಜ್ಞೆ ತಪ್ಪಿಸಿ ಖಾಸಗಿ ವಿಡಿಯೋವನ್ನ ಮಾಡಿರುವ ಆರೋಪ ಮಡೇನೂರು ಮನು ಮೇಲೆ ಇತ್ತು. ಇಡೀ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ರೂ ಕೂಡ ಯಾವುದೇ ಒಂದು ಖಾಸಗಿ ವಿಡಿಯೋ ಪತ್ತೆಯಾಗಿಲ್ಲ. ಇಬ್ಬರು ಜೊತೆಯಲ್ಲಿರುವಂತಹ ಒಂದಷ್ಟು ಫೋಟೋಗಳು ಪತ್ತೆಯಾಗಿದೆ. ಅಂದ್ರೆ ರಿಯಾಲಿಟಿ ಶೋ ಸೆಟ್ ನಲ್ಲಿ ಅವರಿಬ್ರು ಇದ್ದಂತಹ ರೀತಿ ಆ ಒಂದಷ್ಟು ಫೋಟೋಗಳು ಪೊಲೀಸರಿಗೆ ಸಿಕ್ಕಿದೆ. ಆ ಕೆಲವು ಫೋಟೋಗಳು ಬಿಟ್ರೆ ಯಾವುದೇ ಒಂದು ವಿಡಿಯೋ ಸಿಕ್ಕಿಲ್ಲ. ಆದರೆ ಅಶ್ಲೀಲವಾದಂತಹ ಇಬ್ಬರು ಖಾಸಗಿಯಾಗಿ ಇರೋ ಯಾವುದೇ ಫೋಟೋ ವಿಡಿಯೋ ಇಬ್ಬರದು ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ಸಂತ್ರಸ್ತೆಗೆ ಮತ್ತೆ ನೋಟಿಸ್ ನೀಡಲು ಪೊಲೀಸರು ಮುಂದಾಗಿದ್ದಾರೆ. ಖಾಸಗಿ ವಿಡಿಯೋ ಇರೋದು ಹೇಗೆ ಗೊತ್ತಾಯ್ತು? ಪೊಲೀಸರು ಕೂಡ ಒಂದಷ್ಟು ಪ್ರಶ್ನೆಯನ್ನ ಮಾಡ್ತಾರೆ. ಯಾಕಂದ್ರೆ ಇದು ಎರಡು ಕುಟುಂಬಗಳ ಪ್ರಶ್ನೆಯಾಗಿರೋದ್ರಿಂದ ಆಲ್ರೆಡಿ ಮನುಗೆ ಮದುವೆಯಾಗಿದೆ. ಸೊ ತುಂಬಾ ದೊಡ್ಡ ಇಶ್ಯೂ ಆಗಿರೋದ್ರಿಂದ ಪೊಲೀಸರು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ನಿಮಗೆ ಹೇಗೆ ಗೊತ್ತಾಯ್ತು? ನಿಮಗೆ ಆ ವಿಡಿಯೋ ಮನು ತೋರಿಸಿದ್ರಾ ಅಥವಾ ನೀವು ಆ ವಿಡಿಯೋವನ್ನ ನೋಡಿದ್ರಾ? ನಿಮಗೆ ಯಾರು ಹೇಳಿದ್ರು? ಯಾವ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ರು? ಬ್ಲ್ಯಾಕ್ ಮೇಲ್ ಅಂದ್ರೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ರು? ಇಷ್ಟೆಲ್ಲ ಆರೋಪವನ್ನ ನೀವು ಮಾಡ್ತಾ ಇದ್ದೀರಲ್ಲ, ಹೇಗೆ ಆರೋಪವನ್ನ ಮಾಡ್ತಾ ಇದ್ದೀರಾ ಆತನ ಮೇಲೆ? ಒಂದಷ್ಟು ಪ್ರಶ್ನೆಗಳು ಪೊಲೀಸ್ ಅವರು ಕೇಳ್ತಾರೆ. ಆರೋಪಗಳಿಗೆ ಪೂರಕವಾದಂತಹ ಸಾಕ್ಷಿಗಳನ್ನ ಕೊಡಲು ಪೊಲೀಸರು ನೋಟಿಸ್ ಅನ್ನ ಸಂತ್ರಸ್ತೆಗೆ ಕೊಡ್ತಾರೆ. ಸಹ ಕಲಾವಿದೆ ಮೇಲೆ ಮಡೇನೂರು ಮನು ಅತ್ಯಾಚಾರದ ಪ್ರಕರಣದಲ್ಲಿ ಸಿಗಾಕೊಂಡಿದ್ದಾರೆ. ಇವತ್ತಿನ ದಿನ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಕೋರ್ಟ್ಗೆ ಹಾಜರನ್ನ ಪಡಿಸ್ತಾರೆ. ಪೊಲೀಸರು ಆಲ್ರೆಡಿ ಕೋರ್ಟ್ಗೆ ಹೋಗಿದ್ದಾರೆ. 6th ACJM ಕೋರ್ಟ್ನಲ್ಲಿ ಆಲ್ರೆಡಿ ಇಬ್ಬರು ಕೂಡ ಹೋಗಿದ್ದಾರೆ. ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಪೊಲೀಸರು. ನಿನ್ನೆ ಏನು ಮಡೇನೂರು ಮನು ಎಸ್ಕೇಪ್ ಅಂತೆಲ್ಲ ಒಂದಷ್ಟು ಪುಕಾರ ಎದ್ದಿತ್ತು. ಹಾಸನದ ಶಾಂತಿ ಗ್ರಾಮದಲ್ಲಿ ಮನುವನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು. ಒಂದಷ್ಟು ವಿಚಾರವ ಕೂಡ ಇಲ್ಲಿ ನಾವು ನೋಡಬಹುದು. ಹಾಗೇನೆ ಒಂದಷ್ಟು ಇನ್ಸೈಡ್ ಸ್ಟೋರಿಗಳು ಕೂಡ ಗೊತ್ತಾಗ್ತಾ ಇದೆ. ಮನು ಹೇಳಿರುವಂಥದ್ದು ಇಬ್ರು ಕೂಡ ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡ್ ಅನ್ನ ಮಾಡಿಕೊಂಡು ಮಾಡಿರುವಂಥದ್ದು. ನನ್ನ ಒಬ್ಬನ ಕಡೆಯಿಂದ ಈ ತಪ್ಪು ಆಗಿಲ್ಲ, ನನಗೆ ಆಲ್ರೆಡಿ ಮದುವೆ ಆಗಿದೆ, ಆದರೂ ಕೂಡ ಈ ಸಹನಟಿಗೆ ನಾನು ತಾಳಿಯನ್ನು ಕಟ್ಟಿದ್ದೀನಿ. ಇವರು ಬೇಕಂತಲೇ ನನ್ನ ಸಿನಿಮಾ ಏನು ಬಿಡುಗಡೆಯ ದಿನದಂದು ಬೇಕಂತಲೇ ಇದನ್ನೆಲ್ಲ ಮಾಡ್ತಾ ಇರೋದು. ಈಕೆಯ ಹಿಂದೆ ಇನ್ನೂ 3 ಜನ ಇದ್ದಾರೆ, ಒಬ್ಳು ಲೇಡಿ ಡಾನ್ ಇದ್ದಾಳೆ ಅಂತ ಒಂದು ಆರೋಪವನ್ನ ಮಾಡಿದ್ದಾರೆ. ಇದೆಲ್ಲ ಬೇಕಂತಲೇ ಮಾಡ್ತಾ ಇರೋದು ಅಂತ ಒಂದು ಆರೋಪವನ್ನ ಮಾಡಿದ್ದಾರೆ. ಆದ್ರೆ ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಮನುವನ್ನ ಏನು ಬಂಧನಕ್ಕೆ ಒಳಪಡಿಸಿದಂತಹ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ಮನು ಜೊತೆಗೂ ಕೂಡ ಒಂದಷ್ಟು ಸಾಕ್ಷಿಗಳು ಇತ್ತಂತೆ. ಆ ಸಾಕ್ಷಿಗಳನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ಕೂಡ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ ಮನು ಅವರು. ಸೊ ನಾನು ಈ ವಿಚಾರವನ್ನ ಇಲ್ಲಿಗೆ ಬಿಡೋದಿಲ್ಲ, ನಾನು ಕೂಡ ಮುಂದಿನ ದಿನಗಳಲ್ಲಿ ಏನು ಕ್ರಮವನ್ನ ಕೈಗೊಳ್ತೀನಿ ಅನ್ನೋ ಮನು ಕೂಡ ಸಂತ್ರಸ್ತೆ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಂತ್ರಸ್ತೆ ಹೇಳ್ತಾ ಇರೋದು ನನ್ನದೇನು ತಪ್ಪಿಲ್ಲ, ಮನುವೇ ಎಲ್ಲವೂ ಮಾಡಿರುವುದು, ನನಗೆ ಡ್ರಿಂಕ್ಸ್ ಮಾಡಿಸಿದ್ರು, ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರು ಅಂತ. ಬಟ್ ಮನು ಹೇಳ್ತಿರೋದು ಕೂಡ ನಾವು ಗಮನಿಸಬಹುದು. ಅವ್ರು ಹೇಳ್ತಿರೋದು ಕೂಡ ಮ್ಯೂಚುವಲ್ ಆಗಿ ಇದನ್ನ ಮಾಡ್ತಿರೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರ ನಡುವೆಯೂ ಕೂಡ ಒಂದು ಆಡಿಯೋ ಓಡಾಡ್ತಾ ಇದೆ. ಸದ್ಯಕ್ಕೆ ಸಂತ್ರಸ್ತೆ ಮಾತಾಡಿರುವ ಒಂದು ಆಡಿಯೋ ಓಡಾಡ್ತಾ ಇದೆ. ನಾನೇನಾದ್ರೂ ಸೂಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಅಪ್ಪಣ್ಣನೇ ಕಾರಣ ಅಂತ ಒಂದು ಹೇಳಿರುವಂತ ಆಡಿಯೋ ಕೂಡ ಓಡಾಡ್ತಾ ಇದೆ. ಕೋರ್ಟ್ ನಿಂದ ಬಂದ ನಂತರ ಏನೆಲ್ಲ ಆಗುತ್ತೆ ಮೇಜರ್ ಡೆವಲಪ್ಮೆಂಟ್ಸ್ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರೆ ನ್ಯಾಷನಲ್ ಟಿವಿ.